ಚಿತ್ರದುರ್ಗದ ವರದಿ. ರಾಜ್ಯದ ಮಾಸ್ ಲೀಡರ್ ಸಿದ್ದರಾಮಯ್ಯ ಅಲ್ಲ, ಅದು ಯಡಿಯೂರಪ್ಪ. ಸಿದ್ದರಾಮಯ್ಯ ಅವರು ಒಂದು ಪಕ್ಷದಲ್ಲಿದ್ದು ಮತ್ತೊಂದು ಪಕ್ಷಕ್ಕೆ ಸೇರಿ ಅಲ್ಲಿ ಮುಖ್ಯಮಂತ್ರಿ ಆದವರು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಬಣ್ಣಿಸಿದರು. ಕರ್ನಾಟಕದ ರಾಜಕಾರಣದ ದಿಕ್ಕನ್ನ ಬದಲಾವಣೆ ಮಾಡಿದ ನಾಯಕ ಬಿಎಸ್ ಯಡಿಯೂರಪ್ಪ ಅವರು. ಆದರೆ ಒಂದೇ ಪಕ್ಷದಲ್ಲಿದ್ದು ಅದನ್ನ ತಳ ಹಂತದಿಂದ ವಿಧಾನಸಭೆಯೊಂದಿಗೆ ತಂದು ನಾಯಕರಾದವರು ಜನನಾಯಕರಾದರು ಯಡಿಯೂರಪ್ಪನವರು ಎಂದರು. ಚಿತ್ರದುರ್ಗದಲ್ಲಿ ನಡೆಯುವ ಅಭಿಮಾನ ಆಗಲಿದೆ. 10 ಲಕ್ಷ ಜನ ಸೇರಿದ್ದಾರೆ. ಇದನ್ನು ನೋಡಲು 2 ಕಣ್ಣು ಸಾಲದು. ಇದು ಇಡೀ ಭಾರತಕ್ಕೆ ಹೊಸ ದಾಖಲೆಯಾಗಲಿದೆ ಎಂದು ಹೇಳಿದರು. ಮೇ ಅಂತ್ಯದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ತೀರ್ಮಾನ ಮಾಡಿದ್ದೆವು. ಗೃಹ ಸಚಿವ ಅಮಿತ್ ಶಾ ರವರು ಮೇ 9ರಂದು ಬರಲು ಒಪ್ಪಿಗೆ ನೀಡಿದ್ದರಿಂದ ಅಂದೇ ಆಯೋಜಿಸಿದೆವು. ಮೇ 9ರಂದು ಕಾಂಗ್ರೆಸ್ ಅನ್ನು ಸೂರ್ಯ ಅಸ್ತಂಗತವಾಗುವ ಸಮಯ, ಅದು ಸಮಯ ಎಂದು ಮಾರ್ಮಿಕವಾಗಿ ನುಡಿದರು. ಚಾಮರಾಜನಗರಕ್ಕೆ ಹೋಗುವಾಗ ಸುಮಾರು 75 ವರ್ಷದ ಹೆಣ್ಣು ಮಗಳು ಕಾರಿಗೆ ಅಡ್ಡ ಬಂದಳು. ಈ ಹೆಣ್ಣು ಮಗಳನ್ನ ನೋಡಿ ಕಾರು ನಿಲ್ಲಿಸಿದರು. ಅವಳು ಇವರ ಕಾಲಿಗೆ ಬೀಳಲು ಬಂದ ಕೂಡಲೇ ಅಳಲು ಆರಂಭಿಸಿದಳು. ಏನಾಯಿತು ಎಂದು ಕೇಳಿದಾಗ ಅವಳು, ನಾನು ಈ ಊರಿಗೆ ಸೊಸೆಯಾಗಿ ಬಂದಾಗಿನಿಂದ ಕುಡಿಯುವ ನೀರಿಗೆ ಪರದಾಡಿದೆ. ಈಗ ನನ್ನ ಮಗಳು ಬಂದಿದ್ದಾಳೆ. ಈ ಪುಣ್ಯಾತ್ಮ ನಮ್ಮ ಕೆರೆಗೆ ನೀರು ಹರಿಸಿ ಕುಡಿಯಲು ನೀರು ಕೊಟ್ಟಿದ್ದಾನೆ ಎಂದು ಹೇಳಿದಳು. ಯಡಿಯೂರಪ್ಪನವರು ಬಹಳ ಅಪರೂಪದ ನಾಯಕ, ಜೊತೆಗೆ ಕೆಲಸ ಮಾಡಿರುವ ಸೌಭಾಗ್ಯ ನನ್ನದು ಎಂದು ಅವರು ಮಾತನಾಡಿದರು. ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಮಾತನಾಡಿ, ಯಡಿಯೂರಪ್ಪ ಎಂದರೆ ಹೋರಾಟ ಎಂಬ ಮನೋಭಾವ ಎಲ್ಲರಲ್ಲೂ ಸಹ ಮೂಡಿದೆ. ಜನಸೇವೆಗಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ತಮ್ಮ ಅಧಿಕಾರದ ಅವಧಿಯಲ್ಲಿ ದಲಿತರು, ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮಹಿಳೆಯರಿಗೆ ಧ್ವನಿಯಾಗಿ ಕೆಲಸವನ್ನ ಮಾಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಲೋಕಸಭಾ ಸದಸ್ಯರಾದ ಗೋವಿಂದ ಕಾರಜೋಳ, ಬಿವೈ ರಾಘವೇಂದ್ರ, ಮಾಜಿ ಸಚಿವ ಬಿ ಶ್ರೀರಾಮುಲು, ಉರಗ ಜ್ಞಾನೇಂದ್ರ, ಎಂಪಿ ರೇಣುಕಾಚಾರ್ಯ, ಮಾಜಿ ಶಾಸಕ ತಿಪ್ಪೇಸ್ವಾಮಿ, ತಿಪ್ಪಾರೆಡ್ಡಿ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು. ವರದಿ ಹರೀಶ್, ಪ್ರಜಾಪವರ್ ಟಿವಿ, ನಾಯಕನಹಟ್ಟಿ. ನಮ್ಮ ರಾಜಕೀಯ ಅನುಭವದಲ್ಲಿ 3 ಲಕ್ಷಕ್ಕಿಂತ ಜನ ಹೆಚ್ಚು ಸೇರಿದೆ. 3 ಲಕ್ಷದಲ್ಲಿ ನಾವು 5 ಲಕ್ಷ 10 ಲಕ್ಷ ಮಾತಾಡ್ತೀವಿ. ಆದರೆ 10 ಲಕ್ಷ ಜನ ಸೇರಿದರೆ ಆ ದೃಶ್ಯನೇ ಬೇರೆ. ಸಹಜ ಹೇಳ್ತಾರೆ, ಮಾಸ್ ಲೀಡರ್ ಅಂದರೆ ಸಿದ್ದರಾಮಯ್ಯ ಹೇಳೋದು ನೋಡುವ. The only mass leader in Karnataka is none other than B.S. Yediyurappa. ಈ ವ್ಯತ್ಯಾಸವನ್ನು ನಾವು ಗುರುತಿಸಬೇಕಾಗ್ತದೆ. ಎರಡನೇದಾಗಿ ಓಡಾಡ್ತೋದಾಗ ಹೆಣ್ಮಗು ಅನ್ಕೊಂಡು ಕ್ರಾಂತಿಯಲ್ಲಿ ಓಡಾಡಿದೆ. ಕಾರನ್ನ ನಿಲ್ಲಿಸಿ ಯಡಿಯೂರಪ್ಪನವ್ರಿಗೆ ಭಾಗ ತೆಗೆದು ಇಳಿರಿ ಸೆಕ್ಯೂರಿಟಿ ಇಳಿಬೇಡ್ರಿ ಅಂತ. ಅಮ್ಮ ಮೇಲಿನ ಇಳಿರಿ ಅಂತ ಸೆಕ್ಯೂರಿಟಿ ಬೇಡ ಅಂತಂದ್ರು. ಏನು ಮಾಡೋದಲ್ಲಪ್ಪ ಇಳಿಸು ಅಂತಂದ್ರು. ಕೆಲವು ಮಠಾಧೀಶರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದಕ್ಕಾಗಿ ಬೇಗನೆ ಅವ್ರಿಗೆ ಕರ್ಕೊಂಡು ಬರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೇನೆ. ಅದಾದನೇ ಈಗಾಗಲೇ 22 ಕಮಿಟಿಗಳನ್ನ ಮಾಡಿತ್ತು ಪ್ರಬಂಧಕರು. ನಾನು ಇಷ್ಟ ಅನಂತ ಮಾಡಲಿಕ್ಕೆ ಎದ್ದು ಬಂದೆ. 8ನೇ ತಾರೀಕಿಗೆ ಮಾನ್ಯ ಶ್ರೀ ಯಡಿಯೂರಪ್ಪನವರ ಪೂರ್ವ ಪ್ರವೇಶ ಅನ್ನೋದ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಅದು. ಈಗಾಗಲೇ ರಘು ಕೌಟಲ್ಯ ಅವರು ಯಾವ ರೀತಿ ಇರ್ತದ ಅಂತಕ್ಕಂಥದ್ದನ್ನು ವಿಶ್ಲೇಷಣೆ ಮಾಡಿದ. ನನ್ನ ವಿನಂತಿ ಏನಂದ್ರೆ, ಅವತ್ತಿನ ದಿನ ಸಾಯಂಕಾಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು, ಯುವಕರು ಖುಷಿಯಾಗಿ ಬಹಳ ಸಮಯ ಆಗಿದೆ. ಒಂದು ಒಳ್ಳೆಯ ಸಮಯಕ್ಕೆ ಮುಹೂರ್ತಕ್ಕೆ ಅಮಿತ್ ಶಾ ಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ನಾನು ಭಾವ. ಇದು ದೈವೀಚ್ಛೆ. ವಿಜೇಂದ್ರ ಅವರು ಮತ್ತು ಎಲ್ಲರೂ ಸೇರಿ ಮೇ ಅಂತ್ಯದಲ್ಲಿ ಪರಿವರ್ತನೆಯ ಗಾಳಿ ಇಡೀ ಕರ್ನಾಟಕದಲ್ಲಿ ಬೀಸಿ, ಹಳ್ಳಿ ಹಳ್ಳಿಗೂ ಬೀಸಿ. ಹೀಗಾಗಿ ಇದರ ಯಶಸ್ಸಿನಲ್ಲಿ ನಮ್ಮೆಲ್ಲರ ಯಶಸ್ಸಿದೆ, ನಿಮ್ಮ ಯಶಸ್ಸಿದೆ, ಕರ್ನಾಟಕದ ಜನರ ಯಶಸ್ಸಿದೆ.
ಬದಲಾವಣೆ ಆಗಬೇಕಾದ್ರೆ ಏನಾದರೂ ಒಂದು ಪ್ರಬಲವಾಗಿರುವಂಥ ಒಂದು ಕಾರಣ ಬೇಕಾಗ್ತದೆ. ಬದಲಾವಣೆಗೆ ಪ್ರಮುಖ ಕಾರಣ ಆಗಿರುವಂತಹದ್ದು ನಮ್ಮ ಸರಿಯಾಗಿ ನೋಡ್ಕೋಬೇಕು, ಅದ್ರ ಬಗ್ಗೆ ತೀರ್ಮಾನ ಮಾಡುವಾಗ ಕಿವಿ ಮಾತನ್ನು ಅವ್ರು ಹೇಳಿದ್ರು. ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಮನೆ ಬೊಮ್ಮಾಯಿದವರು ಮಾತಾಡ್ತಾ ಹೇಳಿದ್ರೆ ಅಧಿಕಾರ ಬಂದ್ಮೇಲೆ ಎಲ್ಲವೂ ಕೂಡ ಮರ್ತು ಹೋಗ್ತಾರೆ. ಸನ್ಮಾನ್ಯ BS ಯಡಿಯೂರಪ್ಪನವರು ಅಪರೂಪದ ರಾಜಕಾರಣಿ ಯಾಕೆ ಅಂತ ಹೇಳಿದ್ರೆ ಕೆಲವು ಮಠಾಧೀಶರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಅದಕ್ಕಾಗಿ ಬೇಗನೆ ಅವ್ರಿಗೆ ಕರ್ಕೊಂಡು ಬರುವಂತ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೇನೆ. ಅದಾದನೆ ಈಗಾಗಲೇ 22 ಕಮಿಟಿಗಳನ್ನ ನಾನು ಇಷ್ಟ ವಿನಂತಿ ಮಾಡಲಿಕ್ಕೆ ಎದ್ದು ಬಂದೆ. 8ನೇ ತಾರೀಕಿಗೆ ಮಾನ್ಯ ಶ್ರೀ ಯಡಿಯೂರಪ್ಪನವರ ಪೂರ್ವ ಪ್ರವೇಶ ಏನದ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಅದು. ಈಗಾಗಲೇ ರಘು ಕೌಟಲ್ಯ ಅವರು ಯಾವ ರೀತಿ ಇರ್ತದ ಅಂತಕ್ಕಂಥದ್ದನ್ನ ವಿಶ್ಲೇಷಣೆ ಮಾಡಿದ. ನನ್ನ ವಿನಂತಿ ನಿಮಗೆ ಈ 2 ಅಂಕೆಗಳು ಅಂದ್ರೆ ಅಲ್ಲಿ ಬಂದಂತ ಟೈಮಲ್ಲಿ ಕಾರ್ಯಕ್ರಮಕ್ಕೆ ಬಂದಂತ ಟೈಮಲ್ಲಿ ಅಲ್ಲಿ ಕಾರ್ಯಕರ್ತರನ್ನು ಜೋಡಿಸಬೇಕು, ಅವರಿಗೆ ಪ್ರಸಾದವನ್ನು ಕೊಡಿಸ್ಬೇಕು. ಪ್ರಸಾದವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾದ ನಂತರ ಅವರು ಯಾವತ್ತು ಮನೆಗೆ ಕ್ಷೇಮವಾಗಿ ಸೇಫ್ ಆಗಿ ಎಲ್ಲಿ ಮನೆ ಮಾಡ್ತಾರೋ ಅದು 2 ಮಾರ್ಕ್ಗಳನ್ನು ಕೊಟ್ಟು 10ಗೆ 10 ಮಾರ್ಕನ್ನು ಕೂಡ ಎಲ್ಲ ತಗೊಳ್ಬೇಕಾಗಿ ನಾನು ಕೊಡ್ತೀನಿ. ಯಾಕಂದ್ರೆ ಇವತ್ತು ಅದು ನನ್ನ ಸ್ವಂತ ಮನೆಯ ಕಾರ್ಯಕ್ರಮ, ನನ್ನ ಕುಟುಂಬದಲ್ಲಿದ್ದಂತ ಒಬ್ಬ ಅಣ್ಣನ ಕಾರ್ಯಕ್ರಮ, ವಯಸ್ಸಲ್ಲಿ ಚಿಕ್ಕವರಿದ್ದಂತ ಟೈಮಲ್ಲಿ ನಮ್ಮ ಅಪ್ಪನ ಕಾರ್ಯಕ್ರಮ, ನಮ್ಮ ಮುಖ್ಯಮಂತ್ರಿಗಳಾದಂತ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪ ಕಾರ್ಯಕ್ರಮ ಅಂತೇಳಿ ಕೇವಲ ವೇದಿಕೆ ಮೇಲಿದ್ದಂಥವ್ರು ಅಲ್ಲ, ಇವತ್ತು ಗ್ರಾಮ ಭಾಗದಲ್ಲಿದ್ದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿ ಸಣ್ಣ ಮಟ್ಟದ ಹಿಂದೆ ಯಾವತ್ತೂ ಕೂಡ ಅಂತ ಬಿರುಗಾಳಿಯನ್ನು ನೋಡಿಲ್ಲ. ಸುಮಾರು ಒಂದು 10ರಿಂದ 15,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಮರ ಬಿದ್ದೋಗಿದೆ. ಅದರ ವೀಕ್ಷಣೆಗೆ ಅಂತ ನಾವು ಪತ್ರಿಕಾ ಸ್ನೇಹಿತರು, ಅಧಿಕಾರಿಗಳು, DC ನಾವೆಲ್ಲರೂ ಹೋದಾಗ ನೇರವಾಗಿ ಎದುರುಗಡೆನೆ ರಾಜ್ಯ ಸರ್ಕಾರದ ಅಧಿಕಾರಿಗಳ ಮುಂದೆ ನಿಮ್ ಬಗ್ಗೆ ನನಗೆ ವಿಶ್ವಾಸ ಇಲ್ಲ, ರಾಘಣ್ಣ ಕೇಂದ್ರದಿಂದ ಏನಾದ್ರು ಕೂಡ ಕೊಡಿಸಿ ಕಾಂಗ್ರೆಸ್ಸಿನ ಶಾಸಕ ಸ್ಥಾನಕ್ಕೆ ಬಿಜೆಪಿ ಶಾಸಕ ಶೃಂಗೇರಿ ಶಾರದಾಂಬೆ ಕೂರಿಸ್ತಾ ಇದ್ದಾರೆ. ಇದು ಒಂದು. 2ನೇ ನಾಳೆ ಬೆಳಗ್ಗೆ ಇಷ್ಟೊತ್ತಿಗೆ ಪಂಚರಾಜ್ಯಗಳ ಚುನಾವಣೆ ಘೋಷಣೆ ಆಗಿರುತ್ತೆ, ಫಲಿತಾಂಶ ಘೋಷಣೆ ಆಗಿರುತ್ತೆ. ಸೂರ್ಯ ಚಂದ್ರ ಇರುವ ಸತ್ಯನೋ ಅಷ್ಟೇ ಸತ್ಯ, ಮಮತಾ ಬೇಗಂ ಅವ್ರನ್ನ ಮನೆ ಕಳಿಸೋದು ಗ್ಯಾರಂಟಿ. ವೆಸ್ಟರ್ನಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವ ನಮ್ಮ ಬೊಮ್ಮಾಯಿ ಸಾಹೇಬರು ಒಂದು ಕಿವಿ ಮಾತನ್ನ ಹೇಳಿದ್ರು, ರಾಜ್ಯಾಧ್ಯಕ್ಷರು ಮಾತು ಹೇಳಿದ್ರು. 10 ಕಾರ್ಯಕ್ರಮ ಶುರು ಆಗಲೇಬೇಕು. ಬೆಳಗ್ಗೆ 10 ಕಾರ್ಯಕ್ರಮ ಶುರುವಾಗ್ಬಿಡುತ್ತೆ. ಸ್ವತಃ ಗೃಹ ಸಚಿವರು 12 ಗಂಟೆಗೆ ಕರೆಕ್ಟ್ ಆಗಿ ನಮ್ಮ PVCS ಅಲ್ಲೇ ವೇದಿಕೆ ಹಿಂಭಾಗದಲ್ಲೇ ಹೆಲಿಪ್ಯಾಡ್ ನಿರ್ಮಾಣ ಆಗ್ತಾ ಇದೆ, ಅಲ್ಲೇ ಲ್ಯಾಂಡಿಂಗ್ ಆಗುತ್ತೆ. ಹಾಗಾಗಿ ಅವರು ನಮಗೆ ವೇದಿಕೆ ಬರೆದು ಕೂಡ ಯಾವುದೇ ಕಾರಣಕ್ಕೂ ಕೂಡ ತಡ ಆಗಲ್ಲ. ಮತ್ತು ಶಿವಮೊಗ್ಗದಲ್ಲಿ ಫ್ಲೈಟ್ ಲ್ಯಾಂಡ್ ಆಗುತ್ತೆ, ಅಲ್ಲಿಂದ ಚಾಪರ್ಲಿ ಕರ್ಕೊಂಡ್ಬರೋದು ಇವೆಲ್ಲ ಇತ್ತು. ಯಾವುದೇ ಗೊಂದಲ ಇಲ್ಲ, ನೇರವಾಗಿ ಇಲ್ಲೇ ಲ್ಯಾಂಡಿಂಗ್ ಆಗ್ತಿರೋದ್ರಿಂದ ನಾವು ಕರೆಕ್ಟಾಗಿ 12 ಗಂಟೆಗೆ ಗೌರವ ಗೃಹ ಸಚಿವರು ನೋಡ್ಬೋದು.